ಸಿಲಿಕಾನ್ ಸಿಟಿಯಲ್ಲಿ ಬಾಡಿಗೆಗೆ ಮನೆ ಬೇಕು ಅಂದ್ರೆ ಬ್ರೋಕರ್ಸ್ನ ಹುಡುಕ್ತಾರೆ. ನಿಮ್ಗೆ ಯಾವ ಮನೆ ಬೇಕು, ಬಾಡಿಗೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಸಾಕು, ಅಂಥದ್ದೇ ಮನೆ ಹುಡುಕಿ ಕೊಡ್ತಾರೆ. ಆದ್ರೆ ಇಲ್ಲೊಬ್ಬ ಆಸಾಮಿ ಮನೆ ಲೀಸ್ಗೆ ಕೊಡಿಸ್ತೀನಿ ಅಂತ 30ಕ್ಕೂ ಹೆಚ್ಚು ಕುಟುಂಬಗಳನ್ನ ಬೀದಿಗೆ ತಂದಿದ್ದಾನೆ. ವಂಚಕನ ಬಲೆಗೆ ಬಿದ್ದ 30 ಕುಟುಂಬಗಳು. ಮನೆ ಲೀಸ್ ಹೆಸರಲ್ಲಿ ಮಹಾಮೋಸ. ಯಾರದ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮೋಸ ಮಾಡಿದ ವಂಚಕ. ಬ್ರೋಕರ್ ಮೋಡಿ ಮಾತನ್ನ ನಂಬಿ ಹಣ ಕೊಟ್ಟಿರೋರು ಈಗ ಕಣ್ಣೀರು ಹಾಕ್ತಿದ್ದಾರೆ. ಕೋಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ಈಗ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಈ ರೀತಿ ಮೋಸ ಮಾಡಿದ ಬ್ರೋಕರ್ ಹೆಸರು ಬಿಲ್ಡರ್ ರಘು. ಹಲವು ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಹಣ ಕಟ್ಟದೆ ಮೋಸ ಮಾಡಿದ್ದಾನೆ. ಈಗಾಗಲೇ 30ಕ್ಕೂ ಹೆಚ್ಚು ಮನೆಗಳನ್ನ ಓನರ್ ಖಾಲಿ ಮಾಡಿಸಿದ್ದಾರೆ. ಇತ್ತ ಹಣವೂ ಇಲ್ಲದೆ ಮನೆಯೂ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಕೋಡಿಗೆಹಳ್ಳಿ ಠಾಣೆಯಲ್ಲಿ ಬಿಲ್ಡರ್ ರಘು ಸೇರಿದಂತೆ 5 ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಓನರ್ನ ಬಣ್ಣ ಬಣ್ಣದ ಮಾತಿಗೆ ಅದೆಷ್ಟೋ ಜನರು ಹಣ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಇತ್ತ ಫ್ಲಾಟ್ನಲ್ಲಿ ಇದ್ದವರಿಗೆ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ. ಇನ್ನು ಧಾರಾವಾಹಿ ಸೇರಿದಂತೆ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿರುವ ವರುಣ್ ಆರಾಧ್ಯ ತಾಯಿ ಕೂಡ ಈ ಒಂದು ಮಹಾ ಮೋಸದಿಂದ ಹಣವನ್ನ ಕಳೆದುಕೊಂಡಿದ್ದಾರೆ. ಈಗಾಗಲೇ ಸೇಲ್ ಆಗಿರೋ ಶಾಂತಿನಿಲಯ ಅನ್ನೋ ಅಪಾರ್ಟ್ಮೆಂಟ್ನ ಫ್ಲಾಟ್ಗಳನ್ನ ಲೀಸ್ಗೆ ಕೊಟ್ಟಿದ್ದಾರೆ. ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಆರೋಪ ಮಾಡಿ ಠಾಣೆ ಮೆಟ್ಟಿಲೇರಿದ್ದಾರೆ. ಫ್ಲಾಟ್ಗಳನ್ನೆಲ್ಲ ಲೀಸಿಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಲೀಸಿಗೆ ಬರೋಕ್ಕೆ ಮುಂಚೆನೇ ಬೇರೆಯವರಿಗೆ ಸೇಲ್ ಡೇಟ್ ಮಾಡಿಬಿಟ್ಟಿದ್ದಾನೆ. ಆ ಸೇಲ್ ಡೇಟ್ ಮಾಡಿರೋರು 1 ವರ್ಷ ಆದರೂ ಆ ಮನೆ ತಕ್ಕ ಬಂದಿಲ್ಲ. ನಾವುಗಳೆಲ್ಲ ವಾಸವಾಗಿ ಆ ಮನೆಗಳ ಹತ್ರ ಹೋದ್ಮೇಲೆ ಅವರು ಒಬ್ಬೊಬ್ಬರಾಗಿ ಬರೋಕ್ಕೆ ಶುರುವಾಗಿದ್ದಾರೆ. ನಾನು ಓನರು, ಇದು ನಂದು ಪ್ರಾಪರ್ಟಿ ಅಂತೇಳಿ ಬರೋಕ್ಕೆ ಶುರುವಾಗಿದ್ದಾರೆ. ಆಮೇಲೆ ಒಬ್ಬೊಬ್ಬರು ಬ್ಯಾಂಕ್ನವರು ಇಂಡಿವಿಜುವಲ್ ಆಗಿ ಬಂದು ಹೇಳ್ತಿದ್ದಾರೆ, ಇದು ಲೋನ್ ಕಟ್ಟಿಲ್ಲ, ಲೋನು ನಾವು ಲೀಸಿಗೆ ಕೊಟ್ಟಿದ್ದೀವಿ ದುಡ್ಡು, ಅದು ಆ ರಘು ಇದಕ್ಕೂ ಸಂಬಂಧನೇ ಇಲ್ಲ, ಇವರು ಓನರ್ ಬೇರೆ ಇದ್ದಾರೆ, ಅದಕ್ಕೋಸ್ಕರ ನೀವು ಖಾಲಿ ಮಾಡಬೇಕಾಗತ್ತೆ ಅಂತೇಳಿ ತುಂಬ ಪ್ರೆಷರ್ ಆಗ್ತಿದ್ರು. ಒಟ್ಟಾರೆ ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋದಕ್ಕೂ ಮುನ್ನ ಜನರು 100 ಬಾರಿ ಯೋಚಿಸುವಂತಾಗಿದೆ. ಈ ಪ್ರಕರಣದಿಂದ ಇನ್ನು ಮುಂದೆಯಾದರೂ ಮನೆ ಲೀಸ್ಗೆ ಪಡೆಯೋ ಮುನ್ನ ಜನರು ಯೋಚನೆ ಮಾಡಬೇಕಿದೆ. ನೇತ್ರಾವತಿ ದೊಡ್ಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.